ಸತ್ತರೆ ಮಾತ್ರ ನನ್ನ ನಾಗರ ಮಚ್ಚೆಯ ಹುಡುಗ ನನ್ನನ್ನು ಮದುವೆ ಆಗಲು ಸಾಧ್ಯ, ನನ್ನ ಶಾಪ ವಿಮೋಚನೆ ಆಗಲು ಸಾಧ್ಯ, ನಾನು ಚಿರಯುವಕ್ಕೆ ಆಗಲು ಸಾಧ್ಯ. ಈ ಕ್ಷಣದಿಂದ ನಿನ್ನ ಅಂದ ಚಂದ ಮಾಯವಾಗುತ್ತದೆ, ನಿನ್ನ ಮುಖ ಭಯಂಕರವಾಗುತ್ತದೆ. ಇಲ್ಲೇ ಇದ್ದೇನೆ. ಏನಿದು? ನಾನು ಯಾಕೆ ಇನ್ನೂ ಇಲ್ಲೇ ಇದ್ದೇನೆ? ಏನಾಗ್ತಿದೆ ಇಲ್ಲಿ? ಅಲ್ಲ, ನಾನು ಯಾಕೆ ಇವನ್ ಜೊತೆ ವಾಪಸ್ ಬಂದಿದ್ದೇನೆ? ಈ ಜೀರೋ ಅಂದ್ರೆ ನನಗಾಗಲ್ಲ. ಸುಮ್ಮನೆ ಕಿರಿಕಿರಿ ಇವನ್ ಜೊತೆ ಯಾಕೆ ಬಂದಿದ್ದೇನೆ? ಏನಪ್ಪ ಏನಾಗ್ತಾ ಇದೆ? ಏನಾಗ್ತದೆ ನನಗೂ ಗೊತ್ತಾಗ್ತಾ ಇಲ್ಲ, ಆದ್ರೆ ಏನಾಗಬೇಕು ಅದೇ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನನಗೆ ಡೌಟ್ ಇತ್ತು, ಈಗ ಕನ್ಫರ್ಮ್ ಆಯ್ತು. ಅವಳು ತಿನ್ನೋ ಅನ್ನದಲ್ಲಿ ಏನೋ ಬೆರೆಸಿ ಅವಳ ಮನಸ್ಸನ್ನು ಚೇಂಜ್ ಮಾಡಿದ್ಯಾ ಅನ್ಸುತ್ತೆ. ಒಂದು ಸಲ ಇದ್ದಾಗ ಇನ್ನೊಂದ್ಸಲ ಇರೋದಿಲ್ಲ ಅವಳು. ನಾವ್ ಈ ಮನೇಲಿ ಇರೋದಿಲ್ಲ ಅಂದ್ರೆ ಇರೋದಿಲ್ಲ. ಸರ್ ಬರೀ ಹೋಗೋಣ ಸರ್. ನಡಿಯೇ. ಅವ್ರು ಯಾಕೆ ಬೇಜಾರು ಮಾಡ್ಕೊಂಡು ಹೊರಟೋದ್ರು? ಇನ್ನೇನ್ ಮತ್ತೆ ನಿನ್ ಮೂತಿ ನೋಡಿ ನಿನ್ ಮಾತು ಕೇಳಿದ್ರೆ ಯಾರಿಗಾರು ಬೇಜಾರಾಗದೆ ಇರುತ್ತಾ? ಅವಾಗ ನನಗೆ ಇವನ್ ಮೇಲೆ ಒಳ್ಳೆ ಫೀಲ್ ಬರ್ತಾ ಇರೋದಕ್ಕೆ ಕಾರಣ ಈ ಡಾಲರ. ತ್ರಿಶೂಲ್, ಅವ್ರು ಏನ್ ಬೇಕಾದ್ರೂ ಹೇಳಿ, ನನ್ನ ನಿರ್ಧಾರನೇ ಕೊನೆ ತಾನೆ. ಇದೆ ನನ್ನ ಮನಸ್ಸನ್ನ ಚೇಂಜ್ ಮಾಡ್ತಾ ಇರೋದು ಇದೆ. ಯಾಕೆ ಹೀಗೆ? ಯಾಕೆ ಇವನು ನನ್ನನ್ನ ನೋಡ್ತಾ ಇರ್ಲಿ ಅಂತ ಅನ್ನಿಸ್ತಾ ಇದೆ. ಎಲ್ಲ ಇದ್ರ ಮಹಿಮೆನ. ಇದನ್ನ ತೆಗೆದಿಟ್ಟಾಗ ಏನೋ ಆತಂಕ, ಏನೋ ಒದ್ದಾಟ, ಆದ್ರೆ ಕತ್ತಿಗೆ ಹಾಕಿದ್ರೆ ನೆಮ್ಮದಿ, ಶಾಂತಿ. ಅಂತದ್ದೇನಿದೆ ಇದರಲ್ಲಿ? ಇಷ್ಟಕ್ಕೂ ಅಜ್ಜಿತ್ ನನಗೆ ಇದನ್ನ ಉಡುಗೊರೆ ಅಂತ ಯಾಕೆ ಕೊಟ್ಟ? ಇದನ್ನ ನೋಡ್ತಾ ಇದ್ದಾಗ ಏನೋ ನೆನಪಿಗೆ ಬಂದ ಹಾಗಾಗುತ್ತೆ. ಮನ್ಸ್ಗೆ ಏನೋ ಒಂಥರ ಒದ್ದಾಟ. ಯಾಕದು? ತ್ರಿಶೂಲ್, ಅಲ್ಲಿ ಯಾಕೆ ಮಲ್ಗಿದ್ಯಾ? ತ್ರಿಶೂಲ್, ಇಲ್ಲಿ ಯಾಕೆ ಮಲ್ಕೊಂಡಿದ್ಯಾ? ಅಲ್ಲಿ ಬಂದ್ ಮಲ್ಕೋ. ಹಾ, ನಿನಗೆ ಹೇಳ್ತಾ ಇರೋದು. ಬಾ ತ್ರಿಶೂಲ್, ಬಾ. ಮಲ್ಕೋ. ಗಜ, ನನಗೆ ಹೆದರಿಕೆ ಆಗ್ತಾ ಇದೆ ಕಣೆ. ಯಾವ ಕ್ಷಣ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ನಾಟಕ ಮಾಡುವಾಗ ನಾವು 2-3 ಕ್ಯಾರೆಕ್ಟರ್ ಮಾಡ್ತಾ ಇದ್ವಲ್ಲ, ಈಗ ಶೈಲು ಹಾಗೆ ಮಾಡ್ತಾ ಇದ್ದಾಳೆ. ಈಗಿದ್ದಾಗೆ ಇನ್ನೊಂದು ಕ್ಷಣ ಇರೋದಿಲ್ಲ, ಈಗ ಮಾತಾಡ್ದಂಗೆ ಇನ್ನೊಂದ್ಸಲ ಮಾತಾಡೋದಿಲ್ಲ. ಏನ್ರಿ
ಇಲ್ಲಿದ್ರೆ ಸುಮ್ಮನೆ ಸಮಸ್ಯೆಗಳಾಗೋಗುತ್ತೆ. ನಾವಿಲ್ಲಿಂದ ಹೊಟ್ಟೋಗೋದೇ ಒಳ್ಳೇದು. ಊರಿ ನಡೀರಿ. ಈಗ ಅವ್ನು ಮಲಗಿರ್ತಾನೆ, ಹೋಗಿ ಅವಳನ್ನು ಹೇಗಾದ್ರೂ ಕನ್ವಿನ್ಸ್ ಮಾಡಿ ಹೊರಟೋಗೋಣ. ಬಾ. ಅಯ್ಯೋ 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 ಅಯ್ಯೋ, ಏನೇ ಇದು ಕರ್ಮ. ಈ ಹುಡುಗ ಸರಿ ಇಲ್ಲ ಅಂತ ಹೇಳ್ತಾ ಇದ್ಲು, ಈಗ ಇವಳೇ ಅವನ್ನ ಕರ್ಕೊಂಡು ಬಂದು ಮಲಗಿಸಿದಾಳೋ ಇಲ್ಲ ಇವನೇ ಬಂದು ಮಲಗಿದಾನೋ ಒಂದು ಗೊತ್ತಾಗ್ತಾ ಇಲ್ಲ. ಒಂದಂತೂ ನನಗೆ ಗ್ಯಾರಂಟಿ ಆಯ್ತು ಕಣೆ, ಈ ಕಾಲದಲ್ಲಿ ಯಾರನ್ನಾದ್ರೂ ಕೈ ಕಾಲು ಕಟ್ಟಿ ಮೂಲೆಯಲ್ಲಿ ಬೀಸಾಕಿದ್ರು ಅವ್ರಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಅವ್ರು ಉಳ್ಕೊಂಡಾದ್ರೂ ಹೋಗ್ತಾರೆ ಕಣೆ. ಆಗೋಯ್ತ್ರಿ. ಮುಳ್ಳಿಗೂ ಎಲೆಗೂ ಏನೂ ಆಗದಿರೋ ಹಾಗೆ ನಾವು ನೋಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಮ ಮರ್ಯಾದೆನೆ ನಾವೇ ನಮ್ಮ ಕೈಯಾರೆ ಎಳ್ಳು ನೀರು ಬಿಟ್ಟಂಗೆ ಆಗುತ್ತೆ. ಓಹ್, ನಾನು ಸುಮ್ಮನೆ ಬಿಡೋದಿಲ್ಲ. ಹೇಗೆ ಮಲಗಿದಾಳೆ ನೋಡು. ಶೈಲು, ಶೈಲು, ಏನ್ ಮಾವ ಅದು? ಎತ್ತೇಳೆ ಶೈಲು. ಮಲ್ಕೋಬೇಕು. ಶೈಲು, ಏನ್ ಮಾಡ್ತಾ ಇದೀಯ ಅಲ್ಲಿ? ಮಲ್ಗಿರೋಳ್ನ ಎಬ್ಬಿಸ್ಬಿಟ್ಟು ಏನ್ ಮಾಡ್ತಾ ಇದೀಯ ಅಂತ ಕೇಳ್ತೀಯಲ್ಲ ಮಾವ. ಅಯ್ಯೋ, ಪಕ್ಕದಲ್ಲಿ ಯಾರು ಮಲಗಿದಾರೆ ನೋಡು. ಯಾರು ಮಲ್ಗಿದ್ದಾರೆ? ಅವನು ಯಾವಾಗ ನನ್ನ ಪಕ್ಕ ಬಂದು ಮಲ್ಕೊಂಡ? ನಾನ್ ಕರ್ಕೊಂಡು ಬಂದು ಮಲಗಿಸ್ದೆ. ಏನಮ್ಮ ನೀನು ಮರ್ಯಾದೆ ತೆಗಿತಾ ಇದೀಯಾ? ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ನಿನ್ನ ಕರೆಯೋದಕ್ಕೆ ಬಂದ್ರೆ ನೀನ್ ನೋಡ್ದ ಅವನ ಜೊತೆ ಬೆಚ್ಚಿ ಮಲಗಿದ್ಯಲ್ಲ. ಇಲ್ಲ ಮಾವ, ಅವನ್ ಅಲ್ಲಿ ಮಲ್ಗಿದ್ದ, ನಾನು ಅಲ್ಲಿ ಕೂತಿದ್ದೆ. ಆಮೇಲೆ ಎಂತ ಕೆಲಸ ಮಾಡ್ದೆ ನೀನು? ಮಾವ ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನೆಲ್ಲಿ ಇವನಲ್ಲಿ? ನಾನು ಆಕಾಶ ಆದ್ರೆ ಅವನು ಪಾತಾಳ ಮಾವ. ಆಕಾಶ ಪಾತಾಳದ ಮಧ್ಯೆ ಇರೋದು ಭೂಮಿ, ನೀವಿಬ್ರು ಇರೋದು ಭೂಮಿ ಮೇಲೆ ಅನ್ನೋದು ಮರಿಬೇಡ. ನಡಿ ನಡಿ, ಬಾ ಹೋಗೋಣ. ಇಲ್ಲ ಮಾವ, ನಾನು ಎಲ್ಗೂ ಬರೋದಿಲ್ಲ. ನಾನು ಕಮಿಟ್ ಆಗ್ಬಿಟ್ಟಿದ್ದೀನಿ. ಶೈಲು, ನಾವು ಸ್ಟೇಜ್ ಮೇಲೆ ನಾಟಕ ಆಡೋ ಜನ, ಇವರು ಬದುಕೇ ನಾಟಕ ಅಂತ ಬದುಕೋ ಜನ. ಇಲ್ಲೇ ಇದ್ರೆ ಇವ್ರ ಮುಂದೆ ನಮ್ಮ ನಾಟಕ ಸೋತ್ ಹೋಗುತ್ತೆ. ಬೇಡ, ಬಾ ಹೋಗೋಣ. ಮಾವ, ಅತ್ತೆ, ನೀವಿಬ್ರು ಏನು ತಲೆ ಕೆಡ್ಸ್ಕೊಬೇಡಿ, ಹೋಗಿ ಮಲ್ಕೊಳ್ಳಿ. ನಾನು ಬೆಳಗ್ಗೆ ಮಾತಾಡ್ತೀನಿ. ಈಗ ಅವನ್ನ ಅಲ್ಲಿ ಮಲಗಿಸಿ ನಾನು ಅಲ್ಲೇ ಮಲ್ಕೋತೀನಿ. ಹಾ, ಅಲ್ಲಮ್ಮ, ಹೊರಡಿ ಮಾವ, ಹೊರಡಿ ಎಂದೆ. ಅಲ್ಲ, ಈ ನನ್ನ ಮಗ ಯಾವಾಗ ಇಲ್ಲಿ ಬಂದು ಮಲ್ಕೊಂಡ? ಮಾಡ್ತೀನಿ ಅವನ್ಗೆ. ಏ ಜೀರೋ, ಇಲ್ಲಿ ಯಾಕೆ ಬಂದು ಮಲ್ಕೊಂಡಿದ್ಯಾ? ನಿನ್ ಜಾಗ ಅದು ತಾನೆ. ಎದ್ದೇಳೋ, ಎದ್ದೇಳೋ ಮೇಲಕ್ಕೆ ಹೋಗು. ಅಲ್ಲ ಬಾಯ್ ಮುಚ್ಕೊಂಡು ಹೋಗಿ ಮಲ್ಕೋ. ದಾಕ್ಷಾಯಿಣಿ, ಇಂದು 3ನೇ ದಿನ. ರಕ್ತ, ಮಜ್ಜೆ, ಮಾಂಸ ಬೇಕಾಗಿರೋ ದಿನ. ಈ ಹೊತ್ತಲ್ಲಿ ಏನ್ ಮಾಡೋದು ಕೃಷ್ಣೆ? ಹಾಗಾದ್ರೆ ಬಾ, ಎಸ್ಟೇಟಿಗೆ ಹೋಗೋಣ. ಅಲ್ಲಿ ಯಾರಾದ್ರೂ ಕೆಲಸದವರ ಹೆಣ್ಮಗಳಿರ್ತಾಳೆ. ನಿನ್ನ ಯವನಕ್ಕೆ ಅದು ದಾರಿ ಆಗುತ್ತೆ. ಬೇಡ ದಾಕ್ಷಾಯಿಣಿ, ನನಗೆ ಬೇಕಾಗಿರೋದು ಆ ರಕ್ತ ಅಲ್ಲ. ಶಿವಾನಿ ಅಂತ ಈ ಮನೆಗೆ ಬಂದು ಕೂತಿದ್ದಾಳಲ್ಲ, ಅವಳ ರಕ್ತ. ಅವತ್ತು ಹೇಗೋ ತಪ್ಪಿಸ್ಕೊಂಡ್ಲು. ಆದ್ರೆ ಇವತ್ತು ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಅಲ್ಲ ಕೃಷ್ಣೆ, ಅವಳಿಗೆ ಏನಾದ್ರೂ ತೊಂದರೆ ಆದ್ರೆ ಅಥವಾ ಅವಳಿಗೆ ಬೇರೆ ಯಾವ್ದಾದ್ರು ಶಕ್ತಿ ಇದ್ದು ಅದರಿಂದ ಬೇರೆ ರೀತಿ ಅಪಾಯ ಆದ್ರೆ ಏನು ಆಗಲ್ಲ.
ನನಗೆ ಅವಳ ರಕ್ತ ಮಜ್ಜೆ ಮಾಂಸ ಬೇಕು, ಅವಳ ಯೌವನ ಬೇಕು. ಅದರ ಮೂಲಕ ನಾಗರಮಚ್ಚೆ ಹುಡುಗ ನನ್ನ ಜೊತೆಗಿದ್ದು ಅವನ ಪ್ರೀತಿ ಬೇಕು. ಸ್ತಂಭನ ವಿದ್ಯೆ ಪ್ರಯೋಗ ಮಾಡು. ಅವಳನ್ನ ಬಿಟ್ಟು ಬೇರೆ ಯಾರು ಕಾಡ್ತಾ ಇರೋ ಮಾಡು. ಹಾಗೆ ಆಗಲಿ ಕೃಷ್ಣೆ. ನಾನೀಗ ಸ್ತಂಭನ ವಿದ್ಯೆ ಪ್ರಯೋಗ ಮಾಡ್ತೀನಿ. ಶತವರ್ಷಗಳಿಂದಲೂ 3 ದಿನಕ್ಕೊಮ್ಮೆ ನಿತ್ಯ ಕಾರ್ಯ ಇದು. ಆದರೆ ಯಾವತ್ತೂ ಕೂಡ ಇಂಥದ್ದೊಂದು ಸಂದರ್ಭ ನನ್ನ ಬದುಕಿಗೆ ಬಂದಿರಲಿಲ್ಲ. ಪ್ರತಿ ಸಲ ನನ್ನ ಶಾಪವನ್ನು ಮುಂದೂಡಬೇಕು ಅನ್ನೋ ಕಾರಣಕ್ಕೆ ನವತರುಣಿಯರ ರಕ್ತ ಹೇರುತ್ತದೆ. ಆದರೆ ಇದೇ ಮೊದಲ ಸಲ. ರಕ್ತ ಹೇರುವುದರಿಂದ ನನ್ನ 3 ದಿನದ ಯೌವನ ಮಾತ್ರ ಅಲ್ಲ, ನನ್ನ ಬದುಕಿನ ಶಾಪ ವಿಮೋಚನೆ ಆಗಲು ಕಾರಣ ಆಗುತ್ತಿದೆ. ಸತ್ತರೆ ಮಾತ್ರ ನನ್ನ ನಾಗರ ಮಚ್ಚೆಯ ಹುಡುಗ ನನ್ನನ್ನು ಮದುವೆ ಆಗಲು ಸಾಧ್ಯ. ನನ್ನ ಶಾಪ ವಿಮೋಚನೆ ಆಗಲು ಸಾಧ್ಯ. ನಾನು ಚಿರಯುವಕ್ಕೆ ಆಗಲು ಸಾಧ್ಯ. ನಿನ್ನ ಈ ಅಂದ ಚಂದ ತೋರಿ ನನ್ನ ನಾಗರ ಮಚ್ಚೆಯ ಹುಡುಗನ ಮನಸ್ಸು ತಲ್ಲಣಗೊಳಿಸಿದೆಯಾ? ಈ ಕ್ಷಣದಿಂದ ನಿನ್ನ ಅಂದ ಚಂದ ಮಾಯವಾಗುತ್ತದೆ. ನಿನ್ನ ಮುಖ ಭಯಂಕರವಾಗುತ್ತದೆ. 23 ವರ್ಷಕ್ಕೆ 100 ವರ್ಷವಾದವಳ ಹಾಗೆ ಚರ್ಮ ಸುಕ್ಕುಗಟ್ಟುತ್ತದೆ. ನನ್ನ ನಾಗರ ಮಚ್ಚೆಯ ಹುಡುಗನನ್ನು ನನ್ನಿಂದ ಕಿತ್ತುಕೊಳ್ಳಲು ಬಂದವಳೆ, ಇನ್ನು ನಿನ್ನ ಮುಖ ನೋಡು. ನಿನ್ನ ಮುಖ ನೋಡಲು ಅಸಹ್ಯವಾಗುತ್ತದೆ. ಭೋಲೆನಾಥ, ಏನಿದು ಘೋರ? ಏನಿದು ಸಾವಾಗುತ್ತಿದೆ ಭಗಂಡೇಶ್ವರ? ನಿನ್ನ ನಂಬಿದವರ ಕೊನೆ ಹೀಗಾದರೆ ಇನ್ನು ಮಿಕ್ಕವರ ಗತಿ ಏನು ಮಹೇಶ್ವರ? ಪ್ರಾಣಾಧಾರ ನೀಲಕಂಠ, ಈ ಘೋರವನ್ನು ನೋಡಬಾರದೆಂದು ನಿನ್ನ 3 ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತೆಯ ಮಹೇಶ್ವರ. ನಿನ್ನ ಕಂಠಲಂಕಾರವನ್ನೇ ಮರೆತೆಯ ನಾಗಾಭರಣ. ನಾಗನಿಲ್ಲದೆ ಶಿವನಿಲ್ಲ, ಶಿವನಿಲ್ಲದೆ ನಾಗಲೋಕವೇ ಇಲ್ಲ. ಅವಳ ಆತ್ಮಕ್ಕೆ ಬೇರೆ ರೂಪವನ್ನು ತಂದಿರಿಸಿ ಎಲ್ಲವನ್ನು ಮರೆಸಿ ಅರಸದೆ ನಾಗಲೋಕದ ಅರಸಿಯನ್ನೇ ದೂರ ಮಾಡುತ್ತಿರುವೆಯಲ್ಲ ಮಹೇಶ್ವರ. ಕಿತ್ತುಕೊಳ್ಳುವುದೇ ನಿನ್ನ ಉದ್ದೇಶವಾದರೆ ಮತ್ತೆ ಕೊಟ್ಟಿದ್ಯಾಕೆ? ಅವಳ ದೇಹಕ್ಕೆ ಬೇರೆ ಆತ್ಮವನ್ನು ತಂದು ಇಟ್ಟಿದ್ಯಾಕೆ? ಈಗ ಅವಳ ಸಾವಾಗುತ್ತಿದ್ದರೂ ನೀನು ನಿಂತು ನೋಡುತ್ತಿರುವುದ್ಯಾಕೆ? ಪಾತಾಳ ಭೈರವಿ ಉಪಾಸಕಿಯ ಆಯುಷ್ಯಕ್ಕಾಗಿ ನಿನ್ನ ಪರಮ ಭಕ್ತಿಯನ್ನೇ ಬಲಿಪಟ್ಟು ಬಿಟ್ಟೆ ಅಲ್ಲ ಮಹೇಶ್ವರ. ಇದು ನ್ಯಾಯವೇ? ಇದು ಧರ್ಮವೇ? ಇದು ಸಮ್ಮತವೇ? ಹೇಳು ಮಹೇಶ್ವರ. ಮುಗೀತು, ಅವಳ ಕಥೆ ಮುಗೀತು.
ಅವಳ ಕತೆ ಮುಗಿದ್ರೆ ಏನ್ ಕೃಷ್ಣೆ, ನಿನ್ನ ಕತೆ ಶುರು ಆಗ್ತಿದೆಯಲ್ಲ. ಶುರುವಾಗ್ತಾ ಇರೋದು ನನ್ನ ಕಥೆ ಎಲ್ಲ ದಾಕ್ಷಾಯಿಣಿ. ನನ್ನ ಜೀವನ, ನನಸಾಗ್ತಾ ಇರೋದು ನನ್ನ ಕನಸು, ಸರಿ ಹೋಗ್ತಾ ಇರೋದು ನನ್ನ ಭವಿಷ್ಯ. ನಾಗರ ಮಚ್ಚೆ ಇರೋ ಹುಡುಗ ನನ್ನ ಗಂಡನಾಗ್ತಾನೆ. ಅದಕ್ಕಿದ್ದು ಒಂದೇ ಒಂದು ತಡೆ, ಅದು ಕೂಡ ತೊಲಗಿ ಹೋಯ್ತು. ಆದ್ರೂ ಅವಳಿಗೆ ಬೇರೆ ಯಾವ್ದಾದ್ರೂ ಶಕ್ತಿ ಇದ್ದು ಏನಾದ್ರೂ ತೊಂದರೆ ಆದ್ರೆ ಬದುಕಿ ಬರ್ತಾಳೆ ಅಂತಿದ್ಯಾ? ಇಲ್ಲ, ಸಾಧ್ಯನೇ ಇಲ್ಲ. ನನ್ನ ಯವ್ವನ ಉಳಿಸ್ಕೊಳ್ಳೋದಕ್ಕೆ ಗಂಧರ್ವ, ಕಿನ್ನರಿ, ಯಕ್ಷಸ್ತ್ರೀಗಳ ಮಜ್ಜೆ ಮಾಂಸ ಹೀರ್ದವಳು ನಾನು. ಅವರೇ ಉಳಿಲಿಲ್ಲ, ಇನ್ನು ಯಕಶ್ಚಿತ್ ಮಾನವ ಹುಳು ಇವಳು. ಇವಳು ಯಾವ ಲೆಕ್ಕ? ನಾನು ಅವಳ ದೇಹದಲ್ಲಿನ ಮಜ್ಜೆ ಮಾಂಸ ರಕ್ತ ಹೀರಿದ ಮೇಲೆ ಅವಳು ರಸ ತೆಗೆದ ಕಬ್ಬಿನ ಜಲ್ಲೆ ಇದ್ದ ಹಾಗೆ. ಯಾವ ಮಾಟ ಮಂತ್ರಗಳು ಅವಳನ್ನ ಉಳಿಸೋದಿಲ್ಲ. ಮನೆಯವ್ರಿಗೆ ಯಾರಿಗೂ ಅನುಮಾನ ಬರಲ್ಲ. ಇನ್ನು ಆ ದೇವ್ರೇ ದರೆಗಿಳಿದ್ ಬಂದು ಇವಳೇ ಶಿವಾನಿ ಅಂತ ಹೇಳಿದ್ರು ಯಾರು ನಂಬೋದಿಲ್ಲ. ಒಂದ್ ವೇಳೆ ನಂಬಿದ್ರು ಯಾರಿಗೂ ಅವಳ ಮೇಲೆ ಪ್ರೀತಿ ಹುಟ್ಟಲ್ಲ, ಅಸಹ್ಯ ಹುಟ್ಟುತ್ತೆ. ನಾಳೆ ದಿನ ನನ್ನ ಹೆಸರು ಹುಟ್ಟುತ್ತೆ. ಅಷ್ಟ ದಿಕ್ಕುಗಳ ಸಾಕ್ಷಿಯಾಗಿ ನಾಗರ ಮಚ್ಚೆ ಇರೋ ಹುಡುಗ ನನ್ನ ಕತ್ತಿಗೆ ಮಾಂಗಲ್ಯ ಕಟ್ಟಿದ್ರೆ ನಾನು ಶಾಪದಿಂದ ವಿಮುಕ್ತಿ. ಆಮೇಲೆ ಆಮೇಲೆ ಮಾ, ಏನಾಗ್ತದೆ? ಮೈಯೆಲ್ಲ ಉರಿತಿದೆಯಲ್ಲ ಮಾ, ಉರಿ ದೇವ್ರೆ, ಆಗ್ತಿಲ್ಲ. ಮೈ ಉರಿತಾ ಇದೆ. ಶೈಲು, ಯಾಕೆ ಹೀಗೆ? ಏನಾಗ್ತದೆ? ನನಗೇನು ಅರ್ಥ ಆಗ್ತಿಲ್ಲ. ನನಗೇನಾಗ್ತಿದೆ ಗೊತ್ತಾಗ್ತಿಲ್ಲ. ಮೈಯೆಲ್ಲ ಉರಿ, ಸಂಕಟ, ಒದ್ದಾಟ, ಮಾತಾಡೋಕೆ ಆಗ್ತಿಲ್ಲ. ಚಿರೋ, ಇಲ್ಲ, ಇದಕ್ಕಿದ್ದಾಗ ಏನಿದು? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಪ್ರಾಣನೇ ಹೋಗೋಗಾಗ್ತಿದೆ. ಉಸಿರಾಡಕ್ಕಾಗ್ತಿಲ್ಲ. ಉಸಿರಾಡಕ್ಕಾಗ್ತಲ್ವಾ? ಅಯ್ಯೋ, ಏನು ಮಾಡಲಿ? ಚಿರೋ, ನಾನು ಸತ್ತೋಗ್ತೀನಿ. ನಾನು ಸತ್ತೋಗ್ಬಿಡ್ತೇನೆ. ಹಾಗೆಲ್ಲ ಮಾತಾಡ್ಬೇಡ. ನಿಂಗೇನು ಆಗೋದಿಲ್ಲ. ಏನು ಮಾಡೋದು? ಏನು ಮಾಡೋದು? ಏನಾಗಲ್ಲ ಶೈಲು. ಶೈಲು, ನಿನ್ನೆ ಮಲಗಿರು ಶೈಲು. ಒಂದು ನಿಮಿಷ, ಸ್ವಾಮಿಗಳು ಬರ್ತಾರೆ. ಏನೂ ಆಗೋದಿಲ್ಲ. ಸ್ವಾಮಿಗಳೇ, ಸ್ವಾಮಿಗಳೇ ಎಲ್ಲಿದ್ದೀರಾ? ಸ್ವಾಮಿಗಳೇ ದಯವಿಟ್ಟು ಎಲ್ಲಿದ್ರು ಬೇಗ ಬನ್ನಿ ಸ್ವಾಮಿಗಳೇ. ಎಷ್ಟೋ ಸಲ ಬೇಡ ಬೇಡ ಅಂತಂದ್ರೂ ನೀವೇ ನನ್ನ ಎದುರಿಗೆ ಬಂದು ಏನೇನೋ ಹೇಳ್ತಾ ಇದ್ರಿ. ಆದರೆ ಇವಾಗ ನಿಮ್ಮ ಅಗತ್ಯ ನನಗೆ ತುಂಬ ಇದೆ ಸ್ವಾಮಿಗಳೇ. ಸ್ವಾಮಿಗಳೇ ದಯವಿಟ್ಟು ಬಂದು ನನಗೆ ಸಹಾಯ ಮಾಡಿ. ಸ್ವಾಮಿಗಳೇ ಎಲ್ಲಿದ್ದೀರಾ? ನಿಮ್ಮ ಸಹಾಯ ನನಗೆ ಬೇಕು. ದಯವಿಟ್ಟು ಬನ್ನಿ ಸ್ವಾಮಿಗಳೇ. ಸ್ವಾಮಿಗಳೇ ಎಲ್ಲಿದ್ದೀರಾ? ಜೈ ಭೋಲೆನಾಥ. ಸ್ವಾಮಿಗಳೇ ಬನ್ನಿ ಬನ್ನಿ ಸ್ವಾಮಿಗಳೇ. ಸತ್ತ ಯೌವನ, ಬದುಕಿದ ಜೀವ, ಸಾಯುತ್ತಿರೋ ದೇಹ, ಅಂಗಲಾಚುತ್ತಿರುವ ಆತ್ಮ, ದುಷ್ಟ ಶಕ್ತಿಗಳು ಅಟ್ಟಹಾಸವೆಯಲು ಶುರುವಾಗುತ್ತವೆ. ಸ್ವಾಮಿಗಳೇ, ಶೈಲಿನ ಉಳಿಸ್ಕೋಬೇಕು ಸ್ವಾಮಿಗಳೇ. ಅವ್ಳಿಗೇನಾಗಿದೆ ಗೊತ್ತಾಗ್ತಲ್ಲ. ಹಾಸ್ಪಿಟ್ಲಿಗೆ ಹೋದ್ರೆ ಏನು ಪ್ರಯೋಜನ ಇಲ್ಲ ಅಂತಂದ್ಬಿಟ್ಟು ನಿಮ್ಮ ಹತ್ರ ಕರ್ಕೊಂಡ್ಬಂದಿದ್ದೀನಿ ಸ್ವಾಮಿಗಳೇ. ಏನಾದರೂ ಮಾಡಿ ನೀವೇ ಅವಳನ್ನ ಉಳಿಸಿ ಸ್ವಾಮಿಗಳೇ. ಪ್ರಯೋಗ
ಸತ್ತ ದೇಹವನ್ನ ಸಾಯಿಸದೇ ಇರಲು ಮಾಡುವ ಪ್ರಯೋಗ, ಘೋರ ಪ್ರಯೋಗ. ಸ್ವಾಮಿಗಳೇ, ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸ್ವಾಮಿಗಳೇ, ದಯವಿಟ್ಟು ದಯವಿಟ್ಟು ಏನಾದ್ರೂ ಮಾಡಿ ಇವಳನ್ನ ಕಾಪಾಡಿ. ನಾನು ಇವಳನ್ನ ನಂಬಿಸಿದೆ, ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಇವಳನ್ನ ಈ ಸ್ಥಿತಿಗೆ ತಂದ್ಬಿಟ್ಟಿದೆ. ಇವಳಿಗೆ ಹೀಗಾಗಬಾರ್ದು ಸ್ವಾಮಿಗಳೇ. ನಾನು ಇವಳನ್ನು ನಿಜವಾಗ್ಲೂ ಪ್ರೀತಿಸಿಲ್ಲ, ಖಂಡಿತ ಇವಳನ್ನು ಪ್ರೀತಿಸಿಲ್ಲ. ಆದ್ರೆ ಶಿವಾನಿ ಜಾಗಕ್ಕೆ ಬಂದಿದ್ದಾಳೆ ಅನ್ನೋ ಕಾರಣಕ್ಕೆ ಇವಳಿಗೆ ಈ ಸ್ಥಿತಿ ಬಂದ್ಬಿಟ್ಟಿದೆ. ದಯವಿಟ್ಟು ಸ್ವಾಮಿಗಳೇ ಏನಾದ್ರೂ ಮಾಡಿ. ಮಾಯವಿದ್ಯೆ ಬಲ್ಲವನಲ್ಲ, ಮಹೇಂದ್ರ ಜಾಲವನ್ನ ಬಲ್ಲವನಲ್ಲ. ಮಾಟವಿದ್ಯೆ, ಮಂತ್ರವಿದ್ಯೆ, ತಂತ್ರವಿದ್ಯೆ ಯಾವುದರ ಬಗ್ಗೆಯೂ ಜ್ಞಾನ ಇಲ್ಲದವರು ನಾನು. ನನ್ನ ಮುಂದೆ ಬಂದು ಇವಳನ್ನು ಕಾಪಾಡು ಎಂದರೆ ನಾನು ಹೇಗೆ ಕಾಪಾಡಲಿ ಭೋಲೆನಾಥ? ಸ್ವಾಮಿಗಳೇ, ನಿಮಗೆ ಯಾವ ಶಕ್ತಿ ಇಲ್ಲದೆ ಇದ್ರು ಶಿವನ್ನ ಒಲಿಸ್ಕೊಳ್ಳೋ ಶಕ್ತಿ ಇದೆ, ಅವನ ಅನುಗ್ರಹ ಇದೆ ಸ್ವಾಮಿಗಳೇ. ನೀವು ಒಂದ್ಸತಿ ಮನ್ಸಾರೆ ಕೇಳ್ಕೊಂಡ್ರೆ ಅವನು ಎಲ್ಲೇ ಇದ್ರು ಬಂದು ನಮ್ಗೆ ದಾರಿ ತೋರಿಸ್ತಾನೆ. ನಿಮಗೆ ದಿವ್ಯ ದೃಷ್ಟಿ ಇದೆ ಸ್ವಾಮಿಗಳೇ. ಅವನನ್ನ ನೀವು ಕರೆದ್ರೆ ಅವನು ಬಂದೇ ಬರ್ತಾನೆ, ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋದಿಲ್ಲ. ದಯವಿಟ್ಟು ಸ್ವಾಮಿಗಳೇ ಕೈ ಮುಗಿದು ಕೇಳ್ಕೊತೀನಿ, ಏನಾದ್ರೂ ಮಾಡಿ ಅವಳು ಪ್ರಾಣ ಉಳಿಸಿ ಸ್ವಾಮಿಗಳೇ. ಇಲ್ಲ ಸ್ವಾಮಿಗಳೇ, ನೀವು ಅವಳನ್ನ ಸರಿ ಮಾಡೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ಆ ಪರಮೇಶ್ವರ ಮೇಲಾಣೆ, ಅಷ್ಟ ದಿಕ್ಕುಗಳ ಮೇಲಾಣೆ, 14 ಲೋಕಗಳ ಮೇಲಾಣೆ,